ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಮಟನ್ ಪೆಪ್ಪರ್ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು, ಫಸ್ಟು ಮಟನ್ನು. ಇದು 1 kg ಅಷ್ಟು ಮಟನ್ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡಿಸ್ತೀನಿ. ನೀವು ಜಾಸ್ತಿ ತೊಗೊಂಡ್ರೆ ಕ್ವಾಂಟಿಟಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಡಬಲ್ ಮಾಡ್ಕೊಳ್ಳಿ. ಇದು ಬಂದು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮಸಾಲೆ ರುಬ್ಕೊಳೋದಕ್ಕೆ. ಒಂದೇ ಒಂದು ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈರುಳ್ಳಿನ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಮಸಾಲೆಗೆ ಬೇಕಾಗಿರೋವಂಥದ್ದು ಮೆಣಸು 1 ಸ್ಪೂನು, ಸ್ವಲ್ಪ ಪಂಪ್ಕಿನ್ ಸೀಡ್ಸು, ಒಂದು 4 ಗೋಡಂಬಿ, ಚಕ್ಕೆ, ಲವಂಗ, ಒಂದೇ ಒಂದು ಏಲಕ್ಕಿ. ಇದನ್ನು ಕೂಡ ಹುರ್ಕೊಂಬಿಟ್ಟು ಡ್ರೈ ಪೌಡ್ರ್ ಮಾಡಿ ಇಟ್ಕೋಬೇಕು. ಮಟನ್ ಬೇಯುವಾಗ ಸ್ವಲ್ಪ ಖಾರದ ಪುಡಿ, ಅರಿಶಿನ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಈರುಳ್ಳಿನ ಈ ಥರ ಉದ್ದುದ್ದ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಮಟನ್ ಬೇಯೋವಾಗೆ ಹಾಕ್ಬಿಡಿ. ಉಪ್ಪು, ಖಾರದ ಪುಡಿ, ಅರಿಶಿನ ಎಲ್ಲನೂ. ಇದೆಲ್ಲ ಬೆಂದಮೇಲೆ ರುಬ್ಕೊಂಡಿರೋಂಥ ಮಸಾಲೆಯಲ್ಲಿ ಒಗ್ಗರಣೆ ಮಾಡೋದು. ತುಪ್ಪ, ಎಣ್ಣೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಮಟನ್ ಪೆಪ್ಪರ್ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: 1 kg ಮಟನ್ನು, ಆಮೇಲೆ ಮಸಾಲೆಗೆ ಒಂದು ಈರುಳ್ಳಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಬಂದು ಮಸಾಲೆಗೆ ಮೆಣಸು 1 ದೊಡ್ಡ ಸ್ಪೂನಷ್ಟು, ಒಂದು 4 ಗೋಡಂಬಿ, ಚಕ್ಕೆ, 1-2 ಲವಂಗ, 1-2 ಏಲಕ್ಕಿ ಹಾಕಿದ್ದೀನಿ. ಆಮೇಲೆ ಮಟನ್ ಬೇವಾಗ ಹಾಕೋದಕ್ಕೆ ಖಾರದ ಪುಡಿ, ಅರಿಶಿನ. ಮಟನ್ನು ಕ್ಲೀನಾಗಿ 1-2-3 ಸರಿ ತೊಳೆದು ಇಟ್ಕೊಂಡಿದ್ದೀನಿ. ಉಪ್ಪು. ಇದು ಒಗ್ಗರಣೆಗೆ ಬಂದು ಈರುಳ್ಳಿ ಈ ಥರ ಉದ್ದ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಕೊತ್ತಂಬರಿ ಗಾರ್ನಿಷ್ಗೆ. ತುಪ್ಪ, ಎಣ್ಣೆ ಎರಡೂ ಮಿಕ್ಸ್ ಮಾಡೋಣ. ಬರೀ ತುಪ್ಪ ಹಾಕಿದ್ರೂ ಅಷ್ಟು ಟೇಸ್ಟ್ ಬರಲ್ಲ, ಎರಡು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟು ಮಟನನ್ನು ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕ್ಬಿಟ್ಟು ಒಂದು 4-5 ವಿಜಿಲ್ ಹಾಕ್ಸ್ಕೊಳ್ಳೋಣ. ಇಲ್ಲಾಂದರೆ ಮಟನ್ ಬೇಯೋದಿಲ್ಲ. ಬೆಂದಮೇಲೆ ತುಪ್ಪ 1 4 ಸ್ಪೂನು, 1-2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಒಗ್ಗರಣೆ ಮಾಡಿ ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡೋಣ. ಫಸ್ಟು ಮಟನ್ನ ಬೇಯಿಸ್ಕೊಂಡ್ಬಿಡೋಣ ಕುಕ್ಕರಲ್ಲಿ ಹಾಕಿ. ಮಟನ್ನ ಕುಕ್ಕರಲ್ಲಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಫಸ್ಟು ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಇವಾಗ ಮಟನ್ ಬೇಯೋಷ್ಟು ಮಾತ್ರ ಉಪ್ಪು. 1 ಸ್ಪೂನಷ್ಟು ಖಾರದ ಪುಡಿ. ನೋಡ್ಕೊಳ್ಳಿ, ಖಾರ ಜಾಸ್ತಿ ಬೇಕು ಅಂದರೆ ನೀವು ಖಾರ ಆ್ಯಡ್ ಮಾಡ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ. ಇದು ಸ್ವಲ್ಪ ಮುಚ್ಚಿಟ್ಬಿಡೋಣ. ಆಮೇಲೆ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು 5-6 ವಿಜಿಲ್ ಮಾಡಿಸೋಣ. ಖಾರ ಅರಿಶಿನ ಎಲ್ಲ ಹಾಕಿದ್ಮೇಲೆ ಮೇಲೆ 1 ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಮಟನ್ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದಾನೆ. ಚೆನ್ನಾಗಿ ಕಲಸೋಣ. ಫಸ್ಟು ಪೆಪ್ಪರ್ ಗೀ ರೋಸ್ಟ್ಗೆ ಮಸಾಲೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈ ಥರ ಡ್ರೈ ಪೌಡ್ರ್ ಮಾಡ್ಕೊಂಬಿಡೋಣ. ತುಂಬ ನುಣ್ಣಗೆ ಬೇಡ, ಈ ಥರ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಬಿಡೋಣ. ಕಟಾಯಲ್ಲಿ 1-2 ಸ್ಪೂನಷ್ಟು ಎಣ್ಣೆನೂ ಹಾಕಿದ್ದೀನಿ. 1-2 ಸ್ಪೂನ್ ತುಪ್ಪನೂ ಹಾಕ್ಬಿಟ್ಟು ಗೀ ರೋಸ್ಟ್ಗೆ ಸ್ವಲ್ಪ ತುಪ್ಪ ಕರಗ್ತಿದ್ದಂಗೆ ಈರುಳ್ಳಿ ಹಾಕ್ಬಿಡೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ರೋಸ್ಟ್ ಮಾಡಿಕೊಂಡು ರುಬ್ಬಿರೋಂಥ ಮಸಾಲೆ ಆ್ಯಡ್ ಮಾಡೋಣ. ಮಟನ್ ಗೀ ರೋಸ್ಟ್ಗೆ ಈರುಳ್ಳಿ ಫ್ರೈ ಮಾಡೋಕ್ಕೆ ಇಟ್ಟಿದ್ವಲ್ಲ, ಈರುಳ್ಳಿ ಈ ಥರ ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿ ಪೇಸ್ಟ್ ಇಟ್ಕೊಂಡಿರೋ ಅಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇಟ್ಕೊಂಡು ಬೇಯಿಸಿರೋಂಥ ಮಟನ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆನಿಯನ್ ಪೇಸ್ಟ್ ಎಲ್ಲ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರೋಂಥ ಮಟನ್ ಹಾಕಿ ಫ್ರೈ ಮಾಡ್ಕೊಂಡು ಸ್ವಲ್ಪ. ಇದು ಸುಮ್ಮನೆ ಸೆಮಿ ಗ್ರೇವಿ ಸೈಡ್ ಡಿಶ್ಶಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಧನಿಯಾ ಪುಡಿ, ಇದು ಮೆಣಸು, ಗೋಡಂಬಿ, ಪಂಪ್ಕಿನ್ ಸೀಡ್ಸು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಡ್ರೈ ಪೌಡರೆಲ್ಲ ಮಸಾಲೆ ಆ್ಯಡ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿಬಿಟ್ಟು ಸರ್ವಿಂಗ್ ಬೌಲ್ಗೆ ತಗೊಳ್ಳೋಣ. ರೆಡಿ ಟು ಈಟ್ ಮಟನ್ ಗೀ ರೋಸ್ಟ್. ಫ್ರೆಂಡ್ಸ್, ಮಟನ್ ಗೀ ರೋಸ್ಟ್ ರೆಡಿ ಟು ಈಟ್. ಇದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿ ಕೂಡ ಮಾಡೋದು. ನೀವು ಮಾಡ್ಕೊಳ್ಳಿ.
ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ.